ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ದು ಇವತ್ತು ಊರಬ್ಬ ಇತ್ತು. ಸೊ ಹಾಗಾಗಿ ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ತುಂಬ ಜನ ಬರ್ತಾರೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಟೈಮ್ ಆಗೋಗೈತೆ, ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಬರ್ತಾರೆ, ಹೆಂಗಿದೆ, ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ. ದೋಸೆ ಹೆಂಗೆ ಬಂದಿದೆ? ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕ್ಲೀನ್ಸ್ ತೊಗೊಂಡಿದ್ದೀನಿ, ಅದು ಈ ವಿಡಿಯೋನ ಆ್ಯಡ್ ಮಾಡ್ತೀನಿ. ಪ್ಲೀಸ್ ನೋಡಿ. ಹಂಗೆ ಮುಂದೆ ಇನ್ನೂ ಯಾರ್ಯಾರು ಬರ್ತಾರೆ ಅಂತ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಟೈಮ್ ನಮಗೆ ಪೂಜೆ ಮಾಡಬೇಕು, ಸ್ವಲ್ಪ ಅರ್ಜೆಂಟ್. ಸೊ ಇದು ಟ್ಯೂಸ್ಡೇದು ವ್ಲಾಗು, ಅಂದರೆ ಲೈಕ್ ವ್ಲಾಗ್ ಥರ ಏನೂ ಮಾಡಿರಲಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದರೆ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಂತ ನಾನು ಆಫೀಸಿಂದ ಬಂದು ತಿರ್ಗಾ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಹೊರಟು. ಬಟ್ ನಾವು ಬೇಗನೆ ಹೊರಟಿದ್ದೋ, ಆದರೆ ಡ್ರೈವರ್ ಅಂಕಲ್ ಬಂದಿರಲಿಲ್ಲ. ಸೊ ಹಾಗಾಗಿ ಮತ್ತೆ ನಮ್ಗೆ ಲೇಟ್ ಆಯಿತು ಹೊರಡೋಕ್ಕೆ. 8 o'clock ಆಗೋಯಿತು. ಆದ್ರೂ ಪರವಾಗಿಲ್ಲ, ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಬಟ್ ಸಖತ್ತು ಜನ ಇದ್ದರು, ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾವು ಹೋದಾಗಲೇ ಸುಮಾರು ಜನ ಇದ್ದರು. ಇನ್ನೂ ಪೂಜೆ ಮಾಡಿಸೋರೆಲ್ಲ ನೋಡ್ಕೊಂಡೇ ಇದ್ದರು, ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೊಂದು ತಟ್ಟೆ ಅಂತ ಕರಿತೀವಿ, ನಾನು ಬಾಳೆಹಣ್ಣು ಅದೆಲ್ಲ ಇಟ್ಕೊಂಡಿರ್ತೀವಲ್ಲ, ಅದನ್ನು ಆರತಿ ಥರ. ಸೊ ಅದನ್ನು ಕೊಟ್ಟು ಪೂಜೆ ಮಾಡಿಸಿ, ಅದು ಹೋದಾದ್ಮೇಲೆ ಅದೊಂದು ತಟ್ಟೆ ಹೋದಾದ್ಮೇಲೆ ಪೂಜೆ ಮಾಡಿಸ್ಕೊಂಡು ಬರೋಬಿಡ್ತಾರೆ. ಬಟ್ ನಮಗೆ ಅಷ್ಟು ವೆಯ್ಟ್ ಮಾಡೋದು ಆಗಲಿಲ್ಲ. ಸೊ ಹಂಗಾಗಿ ಅಮ್ಮಗೂ ಕಾಲೆಲ್ಲ ನೋಡಿದ್ದು, ಟ್ರಿಪ್ಪೆಲ್ಲ ಹೋಗ್ಬಿಟ್ಟು ನಾವು ಬೇಗ ಪೂಜೆ ಮಾಡಿಸ್ಕೊಂಡು ತಿರ್ಗಾ ನಾವು ಲಾಸ್ಟ್ 3:30 ಏನೋ ಆಗಿತ್ತು ಮಾರ್ನಿಂಗು. ಸೊ ಅವಾಗಲೇ ತಿರ್ಗಾ ರಿಟರ್ನ್ ಹೊರಟ್ಬಿಟ್ವಿ. ಅದಾದಮೇಲೆ ನಮಗೆ ಬಂದು ಇಲ್ಲಿ ರೆಸ್ಟ್ ಮಾಡೋಕ್ಕೆ ಸರಿ ಹೋಗ್ತದೆ. ತಿರ್ಗಾ ಮತ್ತೆ ಸಂಜೆ ಊಟಕ್ಕೆಲ್ಲ ಕರೆದಿದ್ರು. ಒಂದು ಸ್ವಲ್ಪ ಜನ ಕರೆದಿದ್ದು ಅಷ್ಟೇ, ಅಮ್ಮ ಮನೆ ಕಡೆ, ನಮ್ಮ ಮನೆ ಕಡೆ ಅವ್ರನ್ನ ಒಂದು ಫ್ರೆಂಡ್ಸ್ನ ಕರೆದಿದ್ದು ಅಷ್ಟೇ. ಸೊ ಹಂಗಾಗಿ ಜಾಸ್ತಿ ಏನು ನಾವು ಇದು ಮಾಡ್ಕೊಂಡು ರೆಸ್ಟ್ ತೊಗೊಳಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ನೆಕ್ಸ್ಟ್ ಡೇ ನಾನು ಆಫೀಸಿಗೆ ಹೋಗ್ಬೇಕಿತ್ತು. ಅಮ್ಮನಿಗೆ ತುಂಬ ಲೆಗ್ ಪೇಯ್ನ್ ಇತ್ತು. ಹಾಗಾಗಿ ಸೊ ಇವಾಗ ಅಮ್ಮ ಅಲ್ಲಿ ಪೂಜೆಗೆ ಕೊಡೋಕ್ಕೆ ದೇವ್ರಿಗೆ ತಪ್ಪೆಗೆಲ್ಲ ತುಂಬಿಸ್ತಾಯಿದ್ರು. ಅದು ಒಂದು ವೀಡಿಯೋ ತೊಗೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ವೀಡಿಯೋ ತೊಗೊಂಡಿಲ್ಲ. ನಮ್ಮದು ಮನೆ ದೇವ್ರು ಬಂದು ವರದರಾಯ ಸ್ವಾಮಿ ಮಾಯಮ್ಮ ದೈತಮ್ಮ ಅಂತ. ಇದು ನಾಗಮಂಗಲದಲ್ಲಿ ಉಳ್ಳೆನಲ್ಲಿ ದಂಡಿನಹಳ್ಳಿಯಲ್ಲಿರೋದು. ಸೊ ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸುಮಾರು ಜನ ಕೇಳ್ತೀರಾ ನೀವು ಯಾವ ಊರು, ಎಲ್ಲಿರೋದು ಅಂತ ಕಮೆಂಟು ಕೂಡ ಮಾಡಿದ್ರು. ಸೊ ಹಾಗಾಗಿ ಒಂದು ಕ್ಲಾರಿಟಿ ಸಿಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ನೆಕ್ಸ್ಟು ದೇವರೆಲ್ಲ ಅಂದರೆ ಅಲ್ಲಿ ಇನ್ನೊಂದು ಏನಂತಂದರೆ ಸುಮಾರು ಜನದ ಮೈ ಮೇಲೆಲ್ಲ ದೇವ್ರು ಬರ್ತಾನೆ ಇರುತ್ತೆ. ಸೊ ಅದು ನೋಡೋಕ್ಕೆ ಚೆಂದ. ಹಂಗೆ ನೆಕ್ಸ್ಟ್ ಈಗ ಹೇಳು. ಸದ್ಯಕ್ಕೆ ಟೀ ಕುಡಿತಾ ಇದೀವಿ ಫ್ರೆಂಡ್ಸ್, ಅಡುಗೆ ತಯಾರು ಮಾಡ್ತೀವಿ ಫ್ರೆಂಡ್ಸ್ ಅನ್ನೋದಾ. ಆಂಟಿ ಏನು ಸ್ಪೆಷಲ್ ಇವತ್ತು ಇಷ್ಟೊಂದು ಅಡುಗೆ ಜೋರು? ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲ ಮನೆ ದೇವ್ರ ಜಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಇವತ್ತು ಗೆಸ್ಟ್ ಎಲ್ಲ ಇನ್ವೈಟ್ ಮಾಡಿದೀವಿ. ಇವತ್ತು ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಪಿಗ್ ಫ್ರೈ ಇದೆಲ್ಲ ಮಾಡ್ತಾ ಇದೀವಿ ಕಣಪ್ಪ. ಯಾವ ದೇವ್ರ ಆಂಟಿ? ಮಾಯಮ್ಮ ದೈತ್ಯಮ್ಮ, ಮಾಯಮ್ಮ ದೈತ್ಯಮ್ಮ, ದಂಡಿನಲ್ಲಿ ವರದರಾಯ ಸ್ವಾಮಿ ಅಂತ. ಹತ್ತಿರ ಏನೋ ಅಡುಗೆ ಮಾಡಲ್ಲ ಫ್ರೆಂಡ್ಸ್, ಬರೀ ಓಡಾಡೋದು ಅಷ್ಟೇ. ಹೌದು, ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆಶಮ್ಮ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ರಸಮ್ ಮಾಡ್ತಾ ಇದೀವಿ, ಮಟನ್ ಸಾರು ಮಾಡ್ತಾ ಇದೀವಿ, ತೊಳಿಬೇಕು ಮಮ್ಮಿ. ಬಿರಿಯಾನಿ ಮಾಡ್ತಾ ಇದೀವಿ, ಚಿಕನ್ ಫ್ರೈ ಮಾಡ್ತಿದ್ದೀವಿ, ಕಬಾಬ್ ಮಾಡ್ತಾ ಇದೀವಿ, ರಸಮ್ ಮಾಡ್ತಾ ಇದೀವಿ. ಹೇಳಿದ್ದೆ 100 ಸತಿ ಹೇಳ್ತಾ ಇದೆಯಲ್ಲ, ಅವ್ರ ಫೇವ್ರೇಟ್ ಅಲ್ವಾ, ಅದಕ್ಕೆ. ಅರ್ಚನಾ ಅವರೇ, ಯಾರ್ಯಾರು ಬರ್ತಾವ್ರಿ ಇವತ್ತು? ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಂಗಂತೂ ತುಂಬಾ ಸುಸ್ತಾಗ್ತೈತೆ. ನಿನ್ನೆ ಎಲ್ಲ ಫಂಕ್ಷನ್ ಇತ್ತು, ನೆನ್ನೆದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸಖತ್ತು ರಶ್ಶು, ಸಖತ್ತು ಜನ.
ಇದು ನನಗೆ 2ನೇ ವರ್ಷ. ಬಟ್ ಲಾಸ್ಟ್ ಇಯರ್ ನಾನು ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ಹೋಗಿದೆ. ತುಂಬ ಚೆನ್ನಾಗಿದೆ. ಬಟ್ ತುಂಬ ರಶ್ಶು ಆ್ಯಂಡ್ ತುಂಬ ಜನಕ್ಕೆ ದೇವರು ಕೂಡ ಬರುತ್ತೆ. ಆ್ಯಕ್ಚುಲಿ ನನಗೆ ಕ್ಲೀನ್ ಮಾಡೋದೈತೆ. ಸೊ ನಮ್ಮ ಮಮ್ಮಿ ಒಬ್ಬರೇ ಅಡುಗೆ ಮಾಡ್ತಾ ಇರೋದು. ನಾನು ಹೋಗಿ ಹೆಲ್ಪ್ ಮಾಡಿದ್ದೆ. ಇವಾಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿಟ್ಟು ಯಾರ್ಯಾರು ಬರ್ತಾರೆ ಅದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ. ಮಾಡೇ ಇಲ್ಲ ಅವಳು. ಯಶವಂತಪುರ ಇಂದ ಮುಂದೆ ಬಿಟ್ಟವ್ರಂತೆ. ಯಾವ ರೂಟ್? ನಮ್ಮ ಮಾಮ ಯಾವತ್ತೂ ಬೇಗ ಬರಲ್ಲ ಅವಳು. ಏನ್ ಮಾಡ್ತಾ ಇದ್ದೀರಾ ಮಮ್ಮಿ? ಹೆಸರು ಬಜ್ಜಿ ಎಲ್ಲ ರೆಡಿನಾ? ಬಜ್ಜಿ ಮಾಡಿದ್ರೆ ರೆಡಿ. ಕಸ ಆಗ್ತಾ ಇದೆಯಾ ಗೈಸ್? ನಂಗಂತೂ ಸಾಕಾಯ್ತು. ಬರೀ ಡವು ಗೈಸ್, ಬರೀ ಡವುಗಳು. ಬರ್ರಿ ಮೇಕಪ್ ಮಾಡ್ಕೊಂಡು ರೆಡಿ ಆಗೋದಕ್ಕೆ ಸಾಕಾಗೋಗ್ತದೆ ಅವ್ರಿಗೆ. ನೋಡಿ ಜ್ಯೂಸು ಬೆಳಗ್ಗೆ ಮಾಡಿ ಇಟ್ಟಿದ್ದು, ಅದು ಆಂಟಿ ಮಾಡಿದ್ದು ಗೈಸ್. ಆಂಟಿ ಅಲ್ಲ ಅಣ್ಣ. ಹಾಂ, ಅಣ್ಣ ಮಾಡಿದ್ದು. ಎಲ್ಲ ಆಯ್ತು ಗೈಸ್. ಮೊಟ್ಟೆ ಒಂದ್ಸಲ ಇದೆ. ಅದು ನಮ್ಮ ಮಮ್ಮಿ ಸುಲಿತಾ ಇದ್ದಾರೆ. ಹಾಯ್ ಮಮ್ಮಿ. ಎಷ್ಟು ಬೇಗ ಕರೀತಾಳೆ ನೋಡಿ. ಬನ್ನಿ ಅಂತೆ. ಗಾಳಿನೇ ಬರ್ತಾಯಿಲ್ಲ. ಅಲ್ಲೇ ಮಾಡ್ತಾರೆ. ಹೋಗೋರು ಉಜುರಿ ಚೋಡಮ್ಮ ದೇವಸ್ಥಾನದ ಹತ್ರನೇ ಮಾಡಿ ಅಲ್ಲೇ ಪೂಜೆ ಇಟ್ಟು ಆಮೇಲೆ ಒಂದ್ ದಿವಸ ಎಲ್ಲ ಸ್ವಂತದಂತೆ 7 ದಿನ ಅದು ಇದು ಮಾಡೋದು. ಅಲ್ಲ ಅದ್ರಷ್ಟು ಕೊಂಡು ಸೌದೆ ಇನ್ನೊಂದಿಲ್ಲ. ಅದು ಬಿಟ್ರೆ ಅಲ್ಲಿ ಸರ್ಗೂರು ಚಲ್ಪಟ್ಟದ ಹತ್ರ ಒಂದು ವಾರ ಎಲ್ಲ ಜಾಂಬ, ವಾರ ಎಲ್ಲ ಇದು ಕೊಂಡಾಕ್ತಾರೆ. ಆದ್ರೆ ಇದು ಮತ್ತೆ ಸರ್ಗೂರ್ 2 ಬಿಟ್ರೆ ನಮ್ದೆಲ್ಲ ಒಂದು ಕಾಣಿಸ್ತು ಸೆಲೆಕ್ಟ್ ಡಿಲೀಟ್ ಬಂತು. ಮುಂಚೆನೆ ಸಕ್ಕಟ್ ನೋಡಿ ಬೇಕು. ಹಾಯ್ ಮಾಡಿ ಜವ ಹಾಯ್ ಮಾಡವಾ.
ಏನು ಶಾಕಲ್ಲ. ಅವ ಹಂಗೆ ಬರ್ತದೆ ವಿಡಿಯೋಲಿ. ಹೆಂಗೈತೆ ಊಟ? ಊಟ ಹೆಂಗೈತೆ ಅಂತ ಕೇಳ್ತಾ ಇದ್ದೆ. ಹೆಂಗೈತವ? ಹೆಂಗೈತತೆ? ಹೆಂಗೈತೆ ಮಮ್ಮ? ಕೀರ್ತನ ನಾನು ಏನಂತ ಹೇಳು ತಿಳ್ಕೊಂಬೇಡ ಅಂತ ಹೇಳಿದ್ದು. ಕಟ್ ಮಾಡಿ ಅದು ಒಂದು ನಿಮಿಷ ಇರಿ, ಹೋಗಿ ಹೋಗಿ ಕಟ್ ಮಾಡಿ. ಒಂದು ಕವರ್ ಕೊಡ್ತೀನಿ. ನಾನು ಏನು ಹೇಳ್ಬೇಕಂದ್ರೆ ನಿಮಗೆ ಬರ್ತಡೇ ಚೆನ್ನಾಗಿ ಅಂತ ಹೇಳಿದೆ ಅಲ್ವಾ? ಮಮ್ಮಿ ಊಟ ಮಾಡ್ತಾ ಇದ್ದೆ. ಹೋಯ್ತಾ ಒಂದೊಂದು ಬಾಳೆಹಣ್ಣು ತಿನ್ಕೊಂಡು. ಫೋನ್ ಮಾಡು. ನಮ್ಮ ಮಮ್ಮಿ ಅವ್ರು ಹೋಗಕ್ಕೆ ತಕ್ಕ ಕಾಯಿ ಸೀರಿಯಲ್ ಹೋಗಿ ಇವಾಗ ಹೆಲೋ ಎವ್ರಿವನ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾಕೆಂತಂದರೆ ನಾನು ನೆನ್ನೆ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಇವತ್ತು ವೀಡಿಯೋ ಏನು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಆದರೆ ಇವತ್ತು ಬೆಳಗ್ಗೆನೂ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಬೆಳಗ್ಗೆ ಎದ್ದಿದ್ದೇ ಲೇಟ್ ಆಯಿತು. ಸೊ ಹಂಗಾಗಿ ಆಫೀಸಿಗೆ ಬರಬೇಕಿತ್ತು. ಆಫೀಸಿಗೆ ಹೊರಟು ಬಂದೆ. ಇವನ್ ಡ್ರೆಸ್ ಕೂಡ ಐರನ್ ಮಾಡಿಲ್ಲ. ನನಗೆ ಅಷ್ಟು ಬಾಡಿ ಪೇಯ್ನ್ ಇದೆ, ಪ್ಲಸ್ ಲೆಗ್ಸ್ ಕೂಡ ಪೇಯ್ನ್ ಆಗ್ತಿದೆ. ಯಾಕೆಂತಂದರೆ ನಾವು ಈವ್ನಿಂಗ್ ಟ್ಯೂಸ್ಡೇ ಈವ್ನಿಂಗೇನೆ ಹೊರಟೋ ದೇವಸ್ಥಾನಕ್ಕೆ. ಸೊ 8 o'clock ಇಲ್ಲಿ ಬಿಟ್ಟು ಅನಿಸುತ್ತೆ. ಒಂದು 11:30 ರೀಚ್ ಆದೋ. ಟಿಲ್ 3:30 4 o'clockವರೆಗೂ ದೇವಸ್ಥಾನದಲ್ಲಿ ನಿಂತ್ಕೊಂಡು ಇದ್ದೀವಿ. ಅಷ್ಟು ಜನ, ತುಂಬ ಜನ ಇದ್ದರು. ಸೊ ಹಂಗಾಗಿ ಆ ವಿಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗೆ ನೆಕ್ಸ್ಟ್ ಅದಾದಮೇಲೆ ನಾವು ಮನೆಗೆ ಬಂದು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮ ಮಮ್ಮಿ ಬಂದರು. ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಟ್ರು. ವೀಡಿಯೋದಲ್ಲಿ ನೋಡಿರ್ತೀರ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಆಫೀಸಿಗೆ ಬರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೀವು ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ, ಅರ್ಚನಾ ನಿಖಿಲ್ ಅಂತ ಇದೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಅರ್ಚನಾ ನಿಖಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.